ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ Feb 14th ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಆ ವ್ಲಾಗು. ಸೊ ಮಿಡ್ ನೈಟ್ಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಥರ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಆಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಹೋಗೋಣ ಅಂತ ಇದ್ವಿ. ಸೊ ಮಾರ್ನಿಂಗ್ ಆಗಲಿಲ್ಲ, ಅರೌಂಡ್ 12 ಆ ಥರ ಟೆಂಪಲ್ಗೆ ಹೋದ್ರಿ, ಬಂಡೆ ಮಂಗಳಮ್ಮ ಟೆಂಪಲ್ಗೆ. ಒಳ್ಳೆ ದರ್ಶನ ಆಯಿತು. ಸೊ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ಸೋಚಲ್ಲಿ ಒಂದು ಡ್ರೆಸ್ ಎಕ್ಸ್ಚೇಂಜ್ ಮಾಡಿಸೋದಿತ್ತು. ಸೊ ನಾಗರಬಾವಿಲಿರೋ ಸೋಚಿಗೆ ಹೋಗಿ ಡ್ರೆಸ್ ಎಕ್ಸ್ಚೇಂಜ್ ಮಾಡಿಸಿ ಈ ಸ್ಯಾರಿ ಚೆನ್ನಾಗಿದೆ ಅಂತ ನೋಡ್ತಿದ್ದೆ. ಆ್ಯಂಡ್ ಬರ್ತಾ ಜೋಳದ ರೊಟ್ಟಿ ತಿನ್ನಬೇಕು ಅಂತ ಆಸೆ ಆಯಿತು. ಸೊ ತಿಂದ್ಕೊಂಡು ಆ್ಯಂಡ್ ನಮ್ಮ ಭಾವನ ಮಗಳು ಕನಿಕಾನ ಪಿಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಬಿಕಾಸ್ ನೈಟ್ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಮತ್ತೆ ಮನೆಗೆ ಹೋಗಿ ನೈಟ್ ರೆಡಿಯಾಗಿ ಲೆಗೇಸಿ ಪಬ್ ಬುಕ್ ಆಗಿತ್ತು. ಆ್ಯಕ್ಚುಲಿ ಹೋಗಿ ನೋಡಿದ್ರೆ ಫುಲ್ಲು ವೆಯ್ಟಿಂಗು, ಬುಕ್ ಆಗಿದ್ರು ಫುಲ್ ವೆಯ್ಟಿಂಗ್ ಇತ್ತು. ಸೊ ಇದಾಗಲ್ಲ ಅಂತ ರಿಟರ್ನ್ ಹೋದ್ವಿ. ಮತ್ತು ಸ್ಟೋರೀಸ್ಗೆ ಹೋದ್ವಿ. ಆ್ಯಕ್ಚುಲಿ ಅಲ್ಲೂ ಆನ್ಲೈನಲ್ಲಿ ಬುಕ್ಕಿಂಗ್ ತೊಗೊಳುತ್ತೆ, ಬಟ್ ಏನಂದರೆ ಅಲ್ಲೋದ್ರೆ ವೆಯ್ಟಿಂಗ್. ಸೊ ಇದೆಲ್ಲ ಆಗಲ್ಲ ಅಂತ ಹೇಳಿ ಮತ್ತೆ ರಾಯಲ್ ಆಂಧ್ರ ಸ್ಪೈಸ್ ಅಂತ ಇದೆ. ಸೊ ಅಲ್ಲೋಗಿ ಊಟ ಮಾಡಿಕೊಂಡು ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ್ಯಕ್ಚುಲಿ ಫುಲ್ ಹೊಟ್ಟೆ ಹಸ್ತಿತ್ತು. ಬೇಗ ಬೇಗ ಊಟ ಮಾಡಿಕೊಂಡು ಸೊ ಏನು ಬರುತ್ತೆ ಅಂತ ತೋರಿಸ್ತೀವಿ. ಅಲ್ಲೇ ಒಂಥರ ಟೇಸ್ಟ್ ಇತ್ತಲ್ಲ. ಆಗಿದೆ. Okay guys, we'll end up. Bye bye. Bye. Say bye. Bye. Like, subscribe, share. Bye. ಸೊ ಆ ಪಬ್ ಬೇಡ, ಅದು ಬೇಡ, ಇದು ಬೇಡ ಅಂತ ಅಂದ್ಕೊಂಡು ಎಲ್ಲೂ ಸೀಟ್ ಸಿಗದೆ ರಾಯಲ್ ಆಂಧ್ರ ಸ್ಪೈಸಲ್ಲಿ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಶಿವರಾತ್ರಿಗೆ ಫುಲ್ ಲೈಟಿಂಗ್ಸ್ ಇತ್ತು. ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಏರಿಯಾದಲ್ಲಿ ಕೇದಾರ್ನಾಥ್ ಥೀಮಲ್ಲಿ ಮಾಡಿದರು. ಸೊ ಅಲ್ಲಿ ನೋಡ್ಕೊಂಡು ಬರೋಣ, ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೇಳಿ ಟೆಂಪಲ್ ವಿಸಿಟ್ ಮಾಡ್ಕೊಂಡ್ಬಂದ್ವಿ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಆ ಸೆಟ್ ಆಗ್ಬೋದು, ಎಲ್ಲ ವೈಬೇ ಸೂಪರಾಗಿತ್ತು. ಆ್ಯಂಡ್ ಆವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಿತ್ತು. ಸೊ ಇಂಡಿಯಾ ವಿನ್ ಆಯಿತು. ಆ್ಯಂಡ್ ಆ ಸೆಲೆಬ್ರೇಷನ್ ಕೂಡ ಅಲ್ಲೇ ನಡೀತಿತ್ತು.
ಆ್ಯಂಡ್ ಒಂದು 5 ಮಿನಿಟ್ಸಲ್ಲಿದ್ದು ಮನೆ ಕಡೆ ಹೊರಟ್ವಿ ಬಿಕಾಸ್ ತುಂಬ ಅಂದರೆ ತುಂಬ ರಶ್ ಇತ್ತು.